ತುಮಕೂರು ನಗರದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಅದನ್ನೇನಾದರೂ ಕೂಡ ನೀವು ನೋಡಿದ್ರೆ ಅದು ಸರ್ಕಾರಿ ಶಾಲೆ ಅಂತ ಹೇಳಿ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಹೈಟೆಕ್ ಆಗಿರತಕ್ಕಂಥ ಸರ್ಕಾರಿ ಶಾಲೆ ಅಂತಲೇ ಹೇಳ್ಬೋದು. ಅಂತಹ ಸರ್ಕಾರಿ ಶಾಲೆಯಲ್ಲಿ ಇದೀಗ ಒಂದಿಷ್ಟು ಶಾಲೆಯನ್ನು ಓಪನ್ ಮಾಡಲಾಗಿದೆ. ಆ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೂಡ ಬಯಸಿರ್ತಕ್ಕಂಥದ್ದು. ಇಂದಿನಿಂದ ಕೂಡ ರಾಜ್ಯಾದ್ಯಂತ ಈ ಶಾಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡಲಾಗಿರುವಂತಹದ್ದು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಉನ್ನತೀಕರಿಸಿದ ಪ್ರೌಢಶಾಲೆ, ತುಮಕೂರು ನಗರದ ಶಿರಾಗೇಟ್ ಉತ್ತರ ಬಡಾವಣೆಯ ಸರ್ಕಾರಿ ಶಾಲೆ 2026-27ನೇ ಸಾಲಿಗೆ LKGಯಿಂದ 9ನೇ ತರಗತಿಯವರೆಗೆ ಈ ಒಂದು ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ 2 ತರಗತಿಗಳು ಆರಂಭವಾಗಿರ್ತಕ್ಕಂತಹದ್ದು. ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಗಳು ಪ್ರಾರಂಭವಾಗಿವೆ. ತುಮಕೂರು ನಗರದ ಹೈಟೆಕ್ ಸರ್ಕಾರಿ ಶಾಲೆಗೆ ಇದೀಗ ಪೋಷಕರು ಕೂಡ ಫಿದಾ ಆಗಿದ್ದಾರೆ. ಇಂದಿನಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿರ್ತಕ್ಕಂಥದ್ದು. ಸುಮಾರು 16 ಕೋಟಿ ವೆಚ್ಚದಲ್ಲಿ CSR ನಿಧಿಯಿಂದ ಅಜಾಕ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟ್ ಈ ಒಂದು ಶಾಲೆಯ ಕಟ್ಟಡವನ್ನು ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಶಾಲೆಯ ಕಟ್ಟಡದ ಬಹುತೇಕ ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು ಈಗಾಗಲೇ ಕೂಡ ಈ ಶಾಲೆಗೆ 30 ಕೊಠಡಿಗಳನ್ನು ಬಿಟ್ಕೊಡಲಾಗಿದೆ. ಕಳೆದ ಸಾಲಿನಲ್ಲಿ 560 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಪ್ರಸ್ತುತ 970 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗ್ತಕ್ಕಂಥ ಸಂಭವ ಕೂಡ ಇದೆ. ಅಜಾಕ್ ಕಂಪನಿಯಿಂದ 7 ಜನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ನೇಮಕ ಮಾಡಲಾಗಿದೆ. ಮಕ್ಕಳಿಗೆ ಕಲಿಸುವಂತಹ ವಿಚಾರದಲ್ಲಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವ್ರನ್ನೂ ಕೂಡ ಸೇರಿಸಿಕೊಂಡ್ರೆ 31 ಜನ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಈ ಒಂದು ಶಾಲೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿದ್ದಾರೆ. ಹಿಂದೆ ಕೂಡ ಶಿಕ್ಷಕರು ಮತ್ತು ಪೋಷಕರ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂತಹದ್ದು. ತುಮಕೂರು ನಗರದಲ್ಲಿರ್ತಕ್ಕಂಥ ಈ ಸರ್ಕಾರಿ ಶಾಲೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ತುಮಕೂರು ನಗರದಲ್ಲಿ ಒಂದು ಸರ್ಕಾರಿ ಶಾಲೆ ಒಂದು ದೊಡ್ಡ ಹೈಟೆಕ್ ಶಾಲೆಯ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ತುಮಕೂರು ನಗರದ ಶಿರಾಗೇಟ್ ಬಳಿ ಇರತಕ್ಕಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಉನ್ನತೀಕರಿಸಿದ ಪ್ರೌಢಶಾಲೆ ಅಂತಲೇ ಹೇಳ್ಬೋದು. LKGಯಿಂದ ಹಿಡಿದು 9ನೇ ತರಗತಿವರೆಗೂ ಕೂಡ ಈಗಾಗಲೇ ಕೂಡ ಆರಂಭವಾಗಿದೆ. ಉತ್ತಮ ಅಭಿಪ್ರಾಯಗಳು ಕೂಡ ಬರ್ತಿರ್ತಕ್ಕಂಥದ್ದು. ಸಾಕಷ್ಟು ಪೋಷಕರಿಗೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಹ ಕೆಲವೊಂದು ಕಡೆ ಮೂಗು ಮುರಿಯುವಂಥ ಕೆಲಸ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಈ ಒಂದು ಸರ್ಕಾರಿ ಶಾಲೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ನೀವೀಗ ನೋಡ್ತಾ ಇರುವಂತಹದ್ದು ಅದೇ ಸರ್ಕಾರಿ ಶಾಲೆಯ ಕಟ್ಟಡಗಳು. ಯಾವುದೋ ಒಂದು ಹೈಟೆಕ್ ಆಗಿರ್ತಕ್ಕಂಥ ಖಾಸಗಿ ಶಾಲೆ ಅಂತ ನೀವು ಅಂದ್ಕೊಳ್ಬೋದು, ಖಂಡಿತವಾಗ್ಲೂ ಕೂಡ ಅಲ್ಲ. ಅದು ತುಮಕೂರು ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಇದು. ಈಗಾಗಲೇ ಕೂಡ ಭಾಗಶಃ ಒಂದು ಕಾಮಗಾರಿ ಮುಗಿದೋಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಾಣೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರಿ ಶಾಲೆ. 1,000ಕ್ಕಿಂತ ಹೆಚ್ಚು ಮಕ್ಕಳು ದಾಖಲಾಗ್ತಕ್ಕಂಥ ನಿರೀಕ್ಷೆ ಇದೆ. 31 ಜನ ಟೀಚರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರಿ ಶಾಲೆಯ ಗುಣಮಟ್ಟದ ಶಿಕ್ಷಣ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇದೀಗ 2026-27ನೇ ಸಾಲಿನ LKG ಮತ್ತು 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ಇಂದು ಶಾಲೆಯ ಒಂದು ಮೊದಲನೇ ದಿನ ವಿದ್ಯಾರ್ಥಿಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಇದೀಗ ಶಾಲೆ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಸ್ವಾಗತವನ್ನ ಮಾಡಿದ್ದಾರೆ. ಹಾಗೂ 2026-27ನೇ ಸಾಲಿನಲ್ಲಿ ಉನ್ನತೀಕರಿಸಿದಂಥ ಪ್ರೌಢಶಾಲೆಯಾಗಿ ಮಾರ್ಪಟ್ಟಿರ್ತಕ್ಕಂಥ ಉತ್ತರ ಬಡಾವಣೆ ಶಾಲೆಯಲ್ಲಿ ಕಳೆದ 2018ರಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ತಾವೀಗಾಗಲೇ ನೋಡಿದರೆ ಶಾಲೆಯ ಒಂದು ಭೌತಿಕ ಪರಿಸರ ಹೇಗಿದೆ ಅಂತ. ಹಿಂದೆನೂ ಸಹ ನೋಡಿದ್ರಿ. ಭಾಳ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸುಮಾರು 16 ಕೋಟಿ ವೆಚ್ಚದಲ್ಲಿ CSR ನಿಧಿಯಿಂದ ಈ ಒಂದು ಶಾಲೆಯನ್ನು ಅಜಾಕ್ಸ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟ್ನವರು ಅಭಿವೃದ್ಧಿಪಡಿಸಿ ಹಸ್ತಾಂತರಿಸಿದ್ದಾರೆ. ಶಾಲೆಯ ಬಹುತೇಕ ಎಲ್ಲ ಕೆಲಸ ಕಾರ್ಯಗಳು ಮುಕ್ತಾಯಗೊಂಡಿದ್ದಾವೆ. ನಮಗೀಗ 26-27ನೇ ಸಾಲಿನ ಪ್ರಾರಂಭೋತ್ಸವಕ್ಕೆ ಅಗತ್ಯವಾಗಿರ್ತಕ್ಕಂಥ ಸುಮಾರು 30 ಕೊಠಡಿಗಳನ್ನು ಅವರು ಬಿಟ್ಕೊಟ್ಟಿದ್ದಾರೆ. ಉಳಿದ ಎಲ್ಲ ಕೊಠಡಿಗಳನ್ನು ಅವರು ಅಭಿವೃದ್ಧಿಪಡಿಸಿ ಪೂರ್ಣ ಸಜ್ಜುಗೊಂಡ ಮೇಲೆ ವಿದ್ಯುಕ್ತವಾಗಿ ಇದನ್ನು ಉದ್ಘಾಟನೆ ಮಾಡ್ತಾರೆ ಸರ್. ಈ ಒಂದು ಶಾಲೆ ಕಳೆದ ಸಾಲಿನಲ್ಲಿ 560 ಮಕ್ಕಳು ಇದ್ದರು. ಈಗ 973 ಮಕ್ಕಳು ಪ್ರಸ್ತುತ ದಿನಾಂಕದವರೆಗೆ ದಾಖಲಾಗಿದ್ದಾರೆ. ಇನ್ನೂ ಸಹ 1000ವನ್ನು ಮೀರಿ ಮಕ್ಕಳು ದಾಖಲಾಗ್ತಕ್ಕಂಥ ಸಂಭವನೀಯತೆ ಇದೆ ಸರ್. ಈಗ LKGಯಿಂದ ಅಪ್ ಟು 9th ಸ್ಟ್ಯಾಂಡರ್ಡ್ವರೆಗೂ ಈ ಒಂದು ವರ್ಷದಲ್ಲಿ ನಮಗೆ ದಾಖಲಾತಿ ಮಾಡ್ತಕ್ಕಂಥ ಅವಕಾಶ ಇದೆ. ಪ್ರಸ್ತುತ ಅಜಾಕ್ಸ್ ಕಂಪ್ನಿಯಿಂದಲೂ ಸಹ ಸ್ಪೋಕನ್ ಇಂಗ್ಲೀಷ್ಗೆ ಸುಮಾರು 7 ಜನ ಸ್ಟಾಫನ್ನು ಅವರು ನೇಮಕ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ 24 ಜನ ಇದ್ದಾರೆ. ಒಟ್ಟಾರೆಯಾಗಿ 31 ಜನ ಟೀಚರ್ಸ್ ಈಗ ಲಭ್ಯ ಇದ್ದಾರೆ. ಹಂತವಾಗಿ ಇಲಾಖೆ ಎಲ್ಲ ಶಿಕ್ಷಕರನ್ನ, ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಡ್ತೀವಿ ಅಂತ ಮಾನ್ಯ ಉಪನಿರ್ದೇಶಕರು ಹಾಗೆ BO ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಈ ಶಾಲೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು
ಎಲ್ಲ ರೀತಿಯ ಸಪೋರ್ಟನ್ನು ಅವ್ರು ಮಾಡಿದ್ದಾರೆ, ಬೇಸಿಕ್ಕಿಂದ ಹಿಡಿದು ಇಲ್ಲಿವರೆಗೂ. ಇವತ್ತು ಸಹ ಬರ್ತಾರೆ ಅವರು. ಈ ಬಾರಿ ತುಮಕೂರು ಜಿಲ್ಲೆಯಲ್ಲೇ ಇಲ್ದಲೇ ಇರತಕ್ಕಂಥ ಒಂದು ಸರ್ಕಾರಿ ಶಾಲೆಯ ಒಂದು ವಾತಾವರಣ ನಮ್ಮ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ನಮ್ಮ ಅಜಾಕ್ಸ್ ಕಂಪನಿಯ ಎಲ್ಲ ಪದಾಧಿಕಾರಿಗಳಿಗೆ ನಾವು ಧನ್ಯವಾದವನ್ನು ತಿಳಿಸಬೇಕಾಗ್ತದೆ. ಯಾಕೆ ಅಂತೇಳಿದ್ರೆ ಕಳೆದ 10 ತಿಂಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ದಲೇ ಇರತಕ್ಕಂಥ 54 ಸುಸಜ್ಜಿತ ಕೊಠಡಿಗಳು, ಲ್ಯಾಬ್ಗಳು ಮತ್ತು ಅಡುಗೆ ಕೋಣೆ, ಆಫೀಸ್ಗಳು ಇಷ್ಟೆಲ್ಲನೂ ಸಹಿತ 10 ತಿಂಗಳಲ್ಲಿ ಸುವ್ಯವಸ್ಥಿತವಾಗಿ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿ ಶಾಲೆಯ ಪ್ರಾರಂಭೋತ್ಸವ ದಿನ ಈ ದಿನ ಮಕ್ಕಳು ಹೊಸ ಕಟ್ಟಡದಲ್ಲಿ ಓದಬೇಕು ಅಂತೇಳಿ ಅವರ ತೀರ್ಮಾನದಂತೆ ಇವತ್ತು ಶಾಲೆ ಪ್ರಾರಂಭ ಆಗಿದೆ. ನಮ್ಮ ಶಾಲೆ 560 ಜನ ಮಕ್ಕಳೇನು ಓದ್ತಾಯಿದ್ರು ಕಳೆದ ಬಾರಿ. ಈ ಬಾರಿ 1000ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಶಾಲೆಗೆ ಬಂದು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆ ಒಂದು ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ತಾಣ ಆಗುತ್ತೆ ಅಂತೇಳಿ ನಮ್ಮ ನಂಬಿಕೆ ಇದೆ. ನಮ್ಮ ಉತ್ತರ ಬಡಾವಣೆ ಶಾಲೆಯ ಪ್ರಾರಂಭೋತ್ಸವ ಆಗ್ತಾಯಿದೆ. ಯಾವುದೇ ಒಂದು ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತೆ ಇವತ್ತು ಎಲ್ಲ ಸವಲತ್ತುಗಳನ್ನು ನೀಡಿ ಇವತ್ತು ಪ್ರಾರಂಭೋತ್ಸವನ ಮಾಡ್ತಾಯಿದ್ದೀವಿ. ಈ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಹೆಚ್ಚಿನದಾಗಿ ಇದೇ ಶಾಲೆಗೆ ಸೇರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಿಶೇಷತೆ ಏನು ಅಂತ ಅನಿಸುತ್ತೆ ಸರ್ ನಿಮಗೆ? ಈ ಶಾಲೆ ವಿಶೇಷತೆ ಏನು ಅಂದರೆ, ನಾನೇ ಈ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿ. ಹಾಗೂ ಇದು ನನ್ನ ವಾರ್ಡ್ನಲ್ಲಿ ಆಗ್ತಕ್ಕಂಥ ಇದು ಶಾಲೆ. ಇದಕ್ಕೆ ವಿಜಯನ್ ಅನ್ನೋರು ಈ ಶಾಲೆಯನ್ನು ಫಂಡಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚಿನದಾಗಿ ಧನ್ಯವಾದಗಳು.